ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳು, ವಿಡಿಯೋಗಳು ನೋಡ್ಬೋದು. ವಿಶೇಷವಾಗಿ ರೈತರ ಕಾರ್ಯಕ್ರಮಗಳು ಮತ್ತು ರೈತರ ಹೋರಾಟಗಳನ್ನು ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವುದರ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘ ಅಥವಾ ಪ್ರಾಂತ ಕೃಷಿ ಕೂಲಿಕಾರ ಸಂಘವು ಒಂದು ಹೋರಾಟ ಹಮ್ಮಿಕೊಂಡಿದೆ. ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರಿಗೆ ದಿನಾಂಕ 24/6/2024 ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಮನವಿ ಪತ್ರದಲ್ಲಿ ವಿಷಯ ಏನೆಂದರೆ, ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗಾಗಿ ಬಾಕಿ ವೇತನ ಪಾವತಿಗಾಗಿ ಕೋಡ್ಲಿ ಗ್ರಾಮ ಪಂಚಾಯಿತಿ ಕೂಲಿಕಾರರ ನಿರುದ್ಯೋಗ ಭತ್ಯಕ್ಕಾಗಿ ಕೋಡ್ಲಿ ಗ್ರಾಮ ಪಂಚಾಯಿತಿ ಟಿಎಯವರಾದ ವಿಕಾಸ್ ಸ್ವಾದಿಯವರ ವರ್ಗಾವಣೆ ರದ್ದುಪಡಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿರುವ ಈ ಒಂದು ವರದಿಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ. ಕೂಲಿ ಕೆಲಸ ಮಾಡಿ 2-3 ತಿಂಗಳಾದರೂ ಬಾಕಿ ಹಣ ಪಾವತಿಯಾಗುತ್ತಿಲ್ಲ. ಚಂದನಕೇರ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆಯಲ್ಲಿ 60 ಜನ ಕೂಲಿಕಾರರಿಗೆ 50 ರೂಪಾಯಿ ಮತ್ತು 107 ರೂಪಾಯಿ ಕೂಲಿ MIS ಮಾಡಲಾಗಿದೆ. ಇದು ಕೂಲಿಕಾರರಿಗೆ ಕೆಲಸದಿಂದ ದೂರ ಸರಿಸುವ. ಕೂಡ್ಲಿ ಗ್ರಾಮ ಪಂಚಾಯಿತಿಯಲ್ಲಿ 50 ಜನ ಕೂಲಿಕಾರರಿಗೆ ಓಂಬಡ್ಸ್ಮನ್ ಆದೇಶ ಮಾಡಿ 1 ವರ್ಷವಾದರೂ ಬಾಕಿ ಹಣ ಪಾವತಿಯಾಗಿಲ್ಲ. ಮತ್ತು ಕೋಡ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆಯ ಆಡಳಿತಗಾರ TA ವಿಕಾಸ್ ಸ್ವಾದಿ ಇವರಿಗೆ ವರ್ಗಾವಣೆ ರದ್ದುಪಡಿಸಬೇಕು. ಅಲ್ಲದೆ ಈ ಬೇಡಿಕೆಗಳಿಗೆ ಒತ್ತಾಯಿಸಿ ದಿನಾಂಕ 24/6/2025 ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನ ಹರಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಬೇಡಿಕೆ ಏನಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಜೊತೆಗೆ ಎರಡನೇದು, ಈ ಯೋಜನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಗೊಳಿಸಬೇಕು ಮತ್ತು ಕೂಲಿಕಾರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು. ಮತ್ತು ಚಂದನಕೇರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕಾಮಗಾರಿಯನ್ನು ತನಿಖೆ ನಡೆಸಿ ಕಡಿಮೆ ಕೂಲಿ ಪಾವತಿ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮಗೊಳ್ಳಬೇಕು. ಮತ್ತು ಕೋಡ್ಲಿ ಗ್ರಾಮ ಪಂಚಾಯಿತಿ 50 ಜನ ಕೂಲಿಕಾರರ ನಿರುದ್ಯೋಗ ಭತ್ಯೆ ಪಾವತಿ ಮಾಡಬೇಕು. ಮತ್ತು 6ನೇದು, ಕೋಟ್ನೂರು ಗ್ರಾಮ ಪಂಚಾಯಿತಿಯ BFT ಅವರಿಗೆ ವರ್ಗಾವಣೆ ಮಾಡಬೇಕು. ಮತ್ತು ಇನ್ನು ಮುಂದಿನ ಏನಂತಂದರೆ, ಎರಡನೇದಾಗಿ ಮುಂದೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೂಡಲೇ ಕೆಲಸ ಕೊಡಬೇಕು. ಕೆಳಕಂಡ ಗ್ರಾಮ ಪಂಚಾಯಿತಿಗಳು ಅಂದರೆ ಅವರು ಮನವಿ ಪತ್ರದಲ್ಲಿ ಪ್ರತ್ಯೇಕವಾಗಿ ಆ ಗ್ರಾಮ ಪಂಚಾಯಿತಿಗಳ ಹೆಸರನ್ನು ಬರೆದಿದ್ದಾರೆ. ಚಂದನಕೇರ, ಎರಡನೇದು ಕೋಡ್ಲಿ, ಕೊಡದೂರು, ಕಣಸೂರು ಮತ್ತು ಹೆಬ್ಬಾಳ್ ಮತ್ತು ಬಿದನೂರು, ಚೇಂಗಟ, ಪಂಗರಗಿ, ಜೇವರ್ಗಿ ತಾಲೂಕಾ, ಕೋಳ್ಕೂರು, ಹರವಾಳ್, ಶಕಾಪುರ್ ಮತ್ತು ಮುರುಗನೂರ್, ಯಾತನೂರ್, ರಾಸ್ನೂರ್, ಔರಾದ್, ಕುರ್ನಳ್ಳಿ. ದಯಮಾಡಿ ಈ ಎಲ್ಲ ಪಂಚಾಯಿತಿಗಳಲ್ಲಿ ಕೆಲಸ ಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭೀಮಶೆಟ್ಟಿ ಎಂಪಳ್ಳಿ ಜಿಲ್ಲಾಧ್ಯಕ್ಷರು, ಜೊತೆಗಳೇ ಮೇಘರಾಜ್ ಕಟಾರೆ ಉಪಾಧ್ಯಕ್ಷರು, ಆಮೇಲೆ ಮಲ್ಲಮ್ಮ ಕೋಡ್ಲಿ ಕಾರ್ಯದರ್ಶಿ ಮತ್ತು ಜಗದೇವಿ ಚಂದನಕೇರ ಅಧ್ಯಕ್ಷರು ಚಿಂಚೋಳಿ ತಾಲೂಕು, ಮತ್ತು ಕಾಶಿನಾಥ್ ಬಂಡಿ ಜಂಟಿ ಕಾರ್ಯದರ್ಶಿಗಳು, ಸಿದ್ದರಾಮ್ ಹರವಾಳ್ ಅಧ್ಯಕ್ಷರು ಜೇವರ್ಗಿ ತಾಲೂಕು, ಜೊತೆಗೆ ಬಸವರಾಜ್ ಕೋಳ್ಕೂರು ಕಾರ್ಯದರ್ಶಿ ಜೇವರ್ಗಿ ತಾಲೂಕು, ಮತ್ತು ದೇವರಾಜ್ ಎಲ್ ಬಾವಿಕಟ್ಟಿ ಕಚೇರಿ ಕಾರ್ಯದರ್ಶಿ, ಅದರ ಜೊತೆಗೆ ನಿಂಗನಬಸಪ್ಪ ಅವರಳ್ಳಿ ಮತ್ತು ಸಾಯಿಬಣ್ಣ ಕೊರಬ, ಜೊತೆಗೆ ಸಿದ್ದಣ್ಣ ಕೋಳ್ಕೂರವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ವರದಿಯನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಸಾಯಿಬಣ್ಣ ಕೊರಬ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಜಿಲ್ಲಾದ್ಯಂತ ಸಮರ್ಪಕವಾಗಿ ಜಾರಿ ಮಾಡಬೇಕು. ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು. ಯೋಜನೆಯಲ್ಲಿ ಕೆಲಸ ಮಾಡಿ ಜಿಲ್ಲಾಡಳಿತ ಕಾಯ್ದಿಕ್ತಾರ. ಕಲಾವಿದರು
ಕೃಷಿ ಕೂಲಿಕಾರರ ಹೋರಾಟಕ್ಕೆ ಜಯವಾಗಲಿ. ಉದ್ಯೋಗ ಖಾತ್ರಿ ಯೋಜನೆ ಜಿಲ್ಲೆಯಾದ್ಯಂತ ಸಮರ್ಪಕವಾಗಿ ಜಾರಿ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 2-3 ತಿಂಗಳಿಂದ ವೇತನ ಬಿಡುಗಡೆ ಮಾಡದೇ ಇರುವಂತಹ ಸರ್ಕಾರಕ್ಕೆ ಧಿಕ್ಕಾರ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿಸಿಕೊಂಡು ಕೂಲಿ ನೀಡದಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಉದ್ಯೋಗ ಖಾತ್ರಿ ಜಿಲ್ಲೆಯಾದ್ಯಂತ ಸಮರ್ಪಕವಾಗಿ ಜಾರಿ ಮಾಡಬೇಕು. ಉದ್ಯೋಗ ಖಾತ್ರಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ತನಿಖೆ ಆಗಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ ನಡೆದಿರುವಂತಹ ಅಹವಾಲ ತನಿಖೆ ಆಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ. ಒಂಬರ್ಸ್ಮನ್ ಆದೇಶವಾದರೂ 1 ವರ್ಷದಿಂದ ಹಣ ನೀಡದಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಒಂಬರ್ಸ್ಮನ್ ಆದೇಶವನ್ನು ಪಾಲನೆ ಮಾಡದಿರುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಜಾರಿ ಮಾಡುವಲ್ಲಿ ವಿಫಲವಾದಂತಹ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಮಾಡಲು ವಿಫಲವಾದಂತಹ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. 2-3 ತಿಂಗಳಾದ ಉದ್ಯೋಗ ಖಾತ್ರಿ ಹಣ ಬಾಕಿ ತಕ್ಷಣ ಪಾವತಿ ಮಾಡದೇ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ ಬಾಕಿ ಹಣ ತಕ್ಷಣ ಪಾವತಿ ಮಾಡಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ ಕೂಲಿ ಧಿಕ್ಕಾರ. ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ 2-3 ತಿಂಗಳ ಕೆಲಸ ನೀಡುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಫಾರಂ ನಂಬರ್ 6 ಕೊಟ್ಟರು ಕೆಲಸ ನೀಡದಿರುವಂತಹ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೂಲಿ ಕಾರ್ಮಿಕರ ಬಾಕಿಯನ್ನು ತಕ್ಷಣ ಪಾವತಿ ಮಾಡಬೇಕು. ಜನಪರವಾಗಿ ಇರ್ತಕ್ಕಂಥ ಕೋಡಿ ಗ್ರಾಮ ಪಂಚಾಯತಿ ಟಿಎ ಅವರಿಗೆ ವರ್ಗಾವಣೆ ಮಾಡಿದ್ದು ತನಿಖೆ ಆಗಲೇಬೇಕು. ಮಾಡಿದ್ದು ತನಿಖೆ ಆಗಲೇಬೇಕು. ಕೋಡಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ವಿಕಾಸ ಮುಂದುವರಿಯಬೇಕು. ಬೇಕೇ ಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ. ತಕ್ಷಣ ಪಾವತಿ ಮಾಡಲೇಬೇಕು. ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ವುಮೆನ್ಸ್ ಮೇಲೆ ಆದೇಶವಾದರೂ ಹಣ ಬಿಡುಗಡೆ ಮಾಡದಿರತಕ್ಕಂಥ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ತಕ್ಷಣ ಬಾಕಿಯನ್ನು ಪಾವತಿ ಮಾಡಲೇಬೇಕು. ತಕ್ಷಣ ಬಾಕಿಯನ್ನು ಪಾವತಿ ಮಾಡಲೇಬೇಕು. ಆಗಲೇಬೇಕು. ಜಿಲ್ಲಾಡಳಿತ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಮಾಡಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ ಉಳಿದಿರತಕ್ಕಂಥ ಬಾಕಿಯನ್ನು ತಕ್ಷಣ ಪಾವತಿ ಮಾಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ. ನಿಮ್ಮ ಭಿಕ್ಷೆ ನಮಗೆ ಬೇಕಾಗಿಲ್ಲ. ನಾವು ದುಡಿಯೋರಿದ್ದೇವೆ, ನಾವು ಶ್ರಮಿಕರಿದ್ದೇವೆ. ನಮ್ಮ ಶ್ರಮಕ್ಕೆ ತಕ್ಕಂತೆ ವೇತನ ಪಾವತಿ ಆಗಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ನೋಡ್ರಿ, ನಮ್ಗೆ ಕಾಳಗಿ ತಾಲೂಕು ಚುಂಚೋಳಿ ತಾಲೂಕಿನಲ್ಲಿ ದಿನ ಕೂಲಿಗೆ ಒಯ್ಲತ್ತಾರ. ಪ್ರೈವೇಟ್ ಒಂದೊಂದು ಟಮ್ ಮಾಡ್ಕೊಂಡು ಒಂದೊಂದು JCB ಮಾಡಿದ್ದು ಏನೇನೋ ಗಾಡಿಗಳು ಮಾಡ್ಕೊಂಡು ಲೇಬರ್ನ ಕರ್ಕೊಂಡು ಹೋಗ್ತಾರ. ಕನಿಷ್ಠ 250 ಗಿಡಗಳು ಹಚ್ಚಿರಿ ಅಂತ ಹೇಳ್ತಾರ. ಅವ್ರಿಗೆ ಕೊಡೋದು 300 ರೂಪಾಯಿ 400 ರೂಪಾಯಿ. ಅಂದರೆ ನಾವು ಹಚ್ಚಿ ನಮಗೆ ಅವ್ರಿಗೆ ಹೇಳ್ತೀವಿ, ಅವರೊಂದು 3 ಪಟ್ಟು ಕೆಲಸ ತೆಗೆದುಕೊಂಡು ಆ ಒಂದು 10-15 ಜನರಿಗೆ ಹೊಟ್ಟೆ ತುಂಬಿಸಿ ಉಳಿದ 75 ಜನರಿಗೆ ನೀವು ಮಣ್ಣಾಗ ಮುಚ್ಚಳಕ್ಕೆ ಹೊಂಟಿದ್ರಲ್ಲ, ಈ ನೀತಿ ಕೈ ಬಿಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲೇ ಫಾರೆಸ್ಟ್ ಇಲಾಖೆಯಲ್ಲಿ ಕೆಲಸ ಕೊಡಬೇಕು. ಫಾರಂ ನಂಬರ್ 6 ನಾವು ಕೊಡಾಕತ್ತಿದ್ದೆ ಪಂಚಾಯತಿಗಳಿಗೆ. ಅವ್ರು ಹೇಳ್ತಾರ ಫಾರೆಸ್ಟ್ ಅರಣ್ಯ ಇಲಾಖೆ ಅದಕ್ಕೆ ಆಫೀಸರ್ ಹತ್ರ ಹೋಗಿ ಕೊಡ್ರಿ ಅಂತ ಹೇಳ್ತಾರೆ. ನಾವೇ ಕೊಡಮಿ, ನಾವು ಕೇಳಕ್ ಬಂದಿದ್ದು ಪಂಚಾಯತಿಗೆ ಕೆಲಸ. ನೀವು ಪಂಚಾಯತ್ನವ್ರ ಕೆಲಸ ಎಲ್ಲಾದ್ರೂ ಕೊಡ್ರಿ. ನೀವು ಕುಡಿ ಹುಡಿಲಕ್ಕೆ ಹಚ್ಚಿರಿ, ನಾವು ನಿಮ್ಗೆ ಕುಡಿ ಹುಡಿಲಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಿರ್ತೀವಿ. ನಾವು ಅಲ್ಲಿ